ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೂರ್ಯನಿಗೆ ಚಿನ್ನ ಕದ್ದವರು ಯಾರು ಎಂಬುದು ತಿಳಿಯೋವರೆಗೂ ಆತ ಸುಮ್ಮನಿರುವ ಪ್ರಶ್ನೆಯೇ ಇಲ್ಲ. ಸೂರ್ಯ ಸಿಕ್ಕಾಪಟ್ಟೆ ಬೇಸರದಲ್ಲಿದ್ದಾನೆ. ತನ್ನ ಹೆಂಡತಿಯ ಒಡೆಯಗಳು ನಕಲಿ ಎಂದು ತಿಳಿದ ಮೇಲೆ ಸೂರ್ಯನಿಗೆ ನಿದ್ದೆನೇ ಹತ್ತುತ್ತಿಲ್ಲ. ಆತನಿಗೆ ಅಸಲಿ ಚಿನ್ನವನ್ನು ತೆಗೆದುಕೊಂಡು ಹೋಗಿ ನಕಲಿ ಚಿನ್ನವನ್ನು ಅಲ್ಲಿಟ್ಟಿದ್ದು ಯಾರು ಎನ್ನುವ ಪ್ರಶ್ನೆ ಕಾಡ್ತಿದೆ. ಆದರೆ ಶಾಂತಿ ಮತ್ತು ಮನೋಜ ಇದಕ್ಕೂ ತನಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ಹಾಗೆ ಇರುತ್ತಾರೆ. ಶಾಂತಿ ಮನೋಜ್ ಬಳಿಗೆ ಬಂದು ಸೂರ್ಯನಿಗೆ ವಿಚಾರಗಳನ್ನು ತಿಳಿಯುವ ಮುನ್ನ ನೀನು 4 ಲಕ್ಷ ಹಣವನ್ನು ಹೇಗಾದರೂ ಅರೇಂಜ್ ಮಾಡಿ ಆ ಚಿನ್ನದ ಬಳೆಗಳನ್ನು ಹಾಗೂ ಮಂಗಲದ ಸರವನ್ನು ನೀನು ತರಬೇಕು. ಇಲ್ಲವಾದರೆ ಖಂಡಿತವಾಗಿಯೂ ನಿನ್ನನ್ನು ನಾನು ಸುಮ್ಮನೆ ಬಿಡುವ ಮಾತೇ ಇಲ್ಲ ಎಂದು ಹೇಳಿದ್ದಾಳೆ. ಆಗ ಮನೋಜ್, ಅಮ್ಮ ಹೇಗಮ್ಮ ನಾನು ಅಷ್ಟೊಂದು ದುಡ್ಡು ತರುವುದು? ಆಫೀಸ್ನಲ್ಲಿ ಸ್ವಲ್ಪ ಹಣ ಈ ಕಡೆ ಆ ಕಡೆ ಆದರೂ ರೋನಿಗೆ ಎಲ್ಲ ವಿಚಾರಗಳು ತಿಳಿಯುತ್ತೆ. ಅಂಥದ್ರಲ್ಲೂ ನಾನು ಹೇಗೆ ಹಣ ಅರೇಂಜ್ ಮಾಡುವುದು? ನನ್ನಿಂದ ಏನಾಗುತ್ತೋ ಅದನ್ನು ನಾನು ಮಾಡ್ತೇನೆ ಎಂದು ಮನೋಜ್ ತಾಯಿ ಶಾಂತಿ ಬಳಿ ಹೇಳ್ತಾನೆ. ಆಗ ಶಾಂತಿ, ಮನೋಜ್ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆದ್ರಾಗೆ ಸೂರ್ಯನಿಗೆ ನಿಜ ವಿಚಾರ ತಿಳಿಯುವ ಮುನ್ನ ಚಿನ್ನದ ಒಡವೆಗಳನ್ನು ರೆಡಿ ಮಾಡಿಸು ಎಂದು ಹೇಳ್ತಾಳೆ. ಮನೋಜ್ ಮಾತ್ರ ಏನು ಮಾಡಬೇಕು ತಿಳಿಯದೆ ಸುಮ್ಮನೆ ಕೂತಿರ್ತಾನೆ. ಇತ್ತ ಸೂರ್ಯ ಮೀನಾಗೆ ಕರೆ ಮಾಡಿ, ಎಲ್ಲಿದೆಯಾ ಮೀನಾ, ನಾವು ಇವತ್ತು ಕಸ್ತೂರಿ ಆಂಟಿ ಮನೆಗೆ ಹೋಗೋಣ. ಸಕ್ಕರೆ ಎಲ್ಲ ವಿಚಾರವನ್ನು ಕಸ್ತೂರಿ ಆಂಟಿ ಬಳಿ ಹೇಳಿರ್ತಾಳೆ ಎಂದು ಹೇಳಿದಾಗ ಮೀನಾ ಸರಿ ಆಯಿತು ಅಂತ ಒಪ್ಕೊಳ್ತಾಳೆ. ಹೇಗಾದರೂ ಸರಿ ಕಸ್ತೂರಿ ಆಂಟಿಯನ್ನು ಒಮ್ಮೆ ಭೇಟಿಯಾಗಿ ಎಲ್ಲ ವಿಚಾರವನ್ನು ತಿಳಿದುಕೊಳ್ಳೋಣ ಎಂದು ಮೀನಾ ಮತ್ತು ಹೊರಟು ಸೂರ್ಯನೊಂದಿಗೆ ಕಸ್ತೂರಿ ಆಂಟಿ ಮನೆಗೆ ಹೋಗುತ್ತಾರೆ. ಮನೆ ಬಾಗಿಲಿಗೆ ಬಂದ ಮೀನಾ ಹಾಗೂ ಸೂರ್ಯನನ್ನು ನೋಡಿ ಕಸ್ತೂರಿಗೆ ಸ್ವಲ್ಪ ಶಾಕ್ ಆಗುತ್ತೆ. ಮೊದಲ ಬಾರಿಗೆ ನೀನು ಮತ್ತು ಮೀನಾ ಇಲ್ಲಿಗೆ ಬಂದಿದ್ದೀರಾ? ನಿಮ್ಮ ತಾಯಿಯನ್ನು ಬಿಟ್ಟು ಇಲ್ಲಿಗೆ ಯಾರೂ ಕೂಡ ಬರುತ್ತಿರಲಿಲ್ಲ ಎಂದು ಸ್ವಲ್ಪ ಬೇಸರದಲ್ಲಿ ಕಸ್ತೂರಿ ಸೂರ್ಯನನ್ನು ಕಂಡು ಹೇಳ್ತಾಳೆ. ಸೂರ್ಯ ಬಹಳ ಖುಷಿ ಪಡುತ್ತಾ, ಆಂಟಿ ನಿಮ್ಮ ಮನೆ ಕಡೆಯಿಂದಲೇ ನಾವು ಪಾಸ್ ಆಗ್ತಿದ್ವಿ. ಹಾಗೆ ನಿಮಗೆ ಹಣ್ಣು ಹಂಪಲವನ್ನು ಕೊಟ್ಟು ಹೋಗೋಣ ಎಂದು ಬಂದೆವು ಎಂದು ಹೇಳ್ತಾನೆ. ಹಾಗೆ ಚಿನ್ನದ ಒಡವೆ ಬಗ್ಗೆ ಪ್ರಸ್ತಾಪವನ್ನು ಮಾಡುತ್ತಾನೆ. ಇದನ್ನು ಕೇಳಿದ ಕಸ್ತೂರಿಗೆ ಬಹಳ ಭಯವಾಗುತ್ತೆ. ಆಕೆ ಕೆಲವೊಂದು ಸಾರಿ ಭಯದಲ್ಲಿ ನಿಜಾಂಶವನ್ನು ಬಾಯಿ ಬಿಟ್ಟು ಬಿಡುತ್ತಾಳೆ. ಆದರೆ ಮೆತ್ತಗೆ ಸವರಿಸಿಕೊಂಡು ಅದು ಹಾಗಲ್ಲ ಹೀಗೆ ಎಂದು ಸುಳ್ಳನ್ನು ಹೇಳಿ ತಪ್ಪನ್ನು ಮುಚ್ಚಿಡುತ್ತಾಳೆ. ಸೂರ್ಯ ಹಾಗೂ ಮೀನಾ ಕಸ್ತೂರಿ ಬಾಯಿಯನ್ನು ಹೇಗಾದರೂ ಮಾಡಿ ಬಿಡಿಸಬೇಕೆಂದು ಅಂದುಕೊಂಡಿರ್ತಾರೆ. ಆದರೆ ಸೂರ್ಯ ಮಾತಿಗೆ ಸ್ವಲ್ಪ ಬೇಸರಪಟ್ಟ ಕಸ್ತೂರಿ ನಿಜ ಹೇಳಲು ಇನ್ನೇನು ಬಾಯಿ ತೆಗೆಯುತ್ತಾಳೆ. ಅಷ್ಟರಲ್ಲಿ ಕಸ್ತೂರಿ ಮನೆಗೆ ಶಾಂತಿ ಬರುತ್ತಾಳೆ. ಶಾಂತಿಗೆ ಕಸ್ತೂರಿ ಮನೆಯಲ್ಲಿ ಮೀನಾ ಹಾಗೂ ಸೂರ್ಯರನ್ನು ನೋಡಿ ಶಾಕ್ ಆಗುತ್ತೆ. ಇದೇನಪ್ಪ ಇವರಿಬ್ಬರು ಇಲ್ಲಿಗೆ ಬಂದಿದ್ದರಲ್ಲ ಯಾಕೋ ಎಂದು ಯೋಚನೆ ಮಾಡುತ್ತಿರ್ತಾಳೆ. ಸೂರ್ಯ ಬಳಿ ಶಾಂತಿ, ಇದೇನು ನೀವಿಬ್ಬರು ಇಲ್ಲಿಗೆ ಬಂದಿದ್ದೀರಿ ಅಲ್ಲ ಎಂದು ಪ್ರಶ್ನೆ ಕೇಳಿದಾಗ ಸೂರ್ಯ, ಇಲ್ಲಿಗೆ ಬರಲು ಕೂಡ ನಿನ್ನ ಪರ್ಮಿಷನ್ ಕೇಳಿ ಬರಬೇಕೆಂದು ಏನಿಲ್ಲ ಎಂದು ಹೇಳಿದಾಗ ಮೀನಾ, ಇಲ್ಲ ಅತ್ತೆ, ನಾವು ಕಸ್ತೂರಿ ಆಂಟಿ ಮನೆ ಪಕ್ಕದಿಂದ ಪಾಸ್ ಆಗ್ತಿದ್ವಿ. ಹಾಗೆ ಅವರಿಗೆ ಏನಾದರೂ ಹಣ್ಣು ಹಂಪಲು ತಿನ್ನಲು ಕೊಡೋಣ ಎಂದು ಬಂದ್ವಿ ಅಷ್ಟೇ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಶಾಂತಿಗೆ ಭಯ ಕಾಡುತ್ತಿದೆ. ಕಸ್ತೂರಿ ಎಲ್ಲ ವಿಚಾರವನ್ನು ನೀವು ಸೂರ್ಯನಿಗೆ ಹೇಳಿದೆ ಎಂದು ಕೇಳ್ತಾಳೆ. ಆಗ ಕಸ್ತೂರಿ, ಇಲ್ಲ, ನೀನು ಏನಾದರೂ ಬರೆದಿದ್ದರೆ ಖಂಡಿತವಾಗಿ ಈ ವಿಚಾರವನ್ನು ಹೇಳಿಬಿಡುತ್ತೆ. ಈ ಮಾತನ್ನು ಕೇಳಿ ಶಾಂತಿಗೆ ಒಪ್ಪಿಕೊಳ್ತಾಳೆ. ಧನ್ಯವಾದಗಳು.